ಏನಾಗಿದೆ ನನಗೆ? ಏನಾಗಿದೆ ನನಗೆ ನಾನೇ ಕಾಣಿಸ್ತಾ ಇದ್ದೀನಲ್ಲ. ಕಡ್ಕಿ ಹೇಳಿದ್ದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಬಂದಿದ್ದಕ್ಕೆ ಹೀಗಾಯ್ತಾ, ಅಥವಾ ಕಡ್ಕಿನೇ ನನ್ನ ಮೇಲಿನ ಸೇಡಿ ತೀರಿಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡ್ತಾ? ಇಲ್ಲ, ಅವನಿಗೆ ಹೇಳ್ದಾಗೆ ಅವನು ಬಂದಾಗಲೂ ಅವನಿಗೆ ಮಂಕ ಬಡಿತಂತಲ್ಲ, ಅವನ ಕೆಲಸನೂ ಸಫಲವಾಗ್ಲಿಲ್ವಲ್ಲ. ಇಲ್ಲ ಇಲ್ಲ, ನನಗೆ ಏನೋ ಆಗಿದೆ, ಏನೋ ಆಗಿದೆ. ಕೆಂಪು ಆಗಿಲ್ಲ, ಮಣ್ಣು ಆಗಿಲ್ಲ, ಇದು ಬರೀ ಭ್ರಮೆ ಅಷ್ಟೇ. ಕಡ್ಕೆ ಹೇಳ್ದಾಗೆ ಇದೆಲ್ಲ ಅಮ್ಮನವರ ಆಟನೇ. ತಡಿಬೇಕು, ಇದಕ್ಕೊಂದಂತ್ಯ ಹಾಡ್ಲೇಬೇಕು. ಕಡ್ಕಿನ ಅವಮಾನ ಮಾಡಬೇಕು ಅಂತ ಬಂದೆ, ಆದ್ರೆ ನನಗೆ ಅವಮಾನ ಆಗೋಯ್ತಲ್ಲೋ. ನಿನ್ನ ಗಂಡ ನಾನಿನ್ನೂ ಬದುಕಿದ್ದೀನಿ ತಾನೆ? ಉತ್ತರ ನಿಮ್ಗೆ ಗೊತ್ತಿದೆಯಲ್ಲ. ಬದುಕಿದ್ದೀನಿ ಕಣೆ, ಗುಂಡ್ ಕಲ್ಲಾಗಿ ಓಡಾಡ್ಕೊಂಡಿದ್ದೀನಿ. ನಿನ್ನ ಗಂಡ ಬದುಕಿದ್ದೀನಿ ಅನ್ನೋ ಕಾರಣಕ್ಕಾದ್ರೂ ನೀನು ತಾಳಿ ಕಟ್ಕೋಬೇಕು ತಾನೆ? ನೀವು ಬದುಕಿದ್ದೀರಾ ಅಂತಾದ್ರೆ ತಾಳಿಯ ಕಟ್ಕೋಬೇಕು. ಜೀವಂತ ಸಾಕ್ಷಿ ನೀವೇ ಇದ್ದೀರಲ್ಲ. ಅದು ಊರ್ನವ್ರು ಗೊತ್ತಾಗೋದಕ್ಕೆ ನಾನು ಬದುಕಿದ್ದೀನಿ ಅಂತ. ನಾನೇ ನಿನ್ನ ಗಂಡ ಅಂತ ಗೊತ್ತಾಗೋದಕ್ಕಿರೋದು ತಾಳಿ. ನೀನೇ ತಾಳಿ ಕಿತ್ತಾಕೊಂಡು ಓಡಾಡಿದ್ರೆ ನಾನು ಬದುಕಿದ್ದು ಸತ್ತಂಗಲ್ವೇನೆ? ಊರಲ್ಲಿ ಯಾರೇ ಮರ್ಯಾದೆ ಕೊಡ್ತಾರೆ ನನಗೆ? ಈಗ ಏನ್ ಸಮಸ್ಯೆ ನಿಮಗೆ? ಸಮಸ್ಯೆ ಒಂದು, ನನ್ನ ತಾಯಿ ಮನೆಯಿಂದ ನಾನು ತಂದು ಕಟ್ಟಿದ ತಾಳಿ ಇಲ್ಲ. ಸಮಸ್ಯೆ ಎರಡು, ನನ್ನ ತಾಯಿ ಆಸೆ ಪೂರೈಸೋದಕ್ಕೆ ಮದುವೆಯಾಗಿ 15 ವರ್ಷವಾದರೂ ನಿನ್ನಿಂದ ಒಂದು ಪಿಳ್ಳೆ ಇಲ್ಲ. ಸಮಸ್ಯೆ ಮೂರು, ನನಗೆ ಮರ್ಯಾದೆ ಇಲ್ಲ. ಸಮಸ್ಯೆ ನಾಲ್ಕು, ನಾನು ಹೇಳಿದ ಮಾತನ್ನು ನೀನು ಕೇಳೋದೇ ಇಲ್ಲ. ಸಾಕು, ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಉತ್ತರ. ನೀವು ನೆಟ್ಟಿಗಿಲ್ಲ. ನೀವೇ ತಾನೆ ನನ್ನ ಹೊಟ್ಟೆಗೊದ್ದು ನನ್ನ ಗರ್ಭಕೋಶನ, ನನ್ನ ತಾಯ್ತನನ ಸರ್ವನಾಶ ಮಾಡಿದ್ದು. ಇನ್ನೆಲ್ಲಿಂದ ಬರುತ್ತೆ ಮಗು ನಿಮ್ ತಾಯಿ ಆಸೆನ ಪೂರೈಸೋದಕ್ಕೆ? ಗರ್ಭಕೋಶ ಹೋದ್ರೆ ಏನಂತೆ? ಈಗಿನ ಕಾಲದಲ್ಲಿ ಅದೇನೇನೋ ಮಾಡಿ ಮಕ್ಕಳನ್ನ ಸೃಷ್ಟಿ ಮಾಡಲ್ವಾ? ಟ್ಯೂಬಲ್ಲೆಲ್ಲ ಮಗು ಆಗುತ್ತಂತೆ, ಬಾಡಿಗೆ ತಾಯಂದಿರು ಸಿಗ್ತಾರಂತೆ. ಹಂಗಾದ್ರೂ ಮಾಡ್ಕೋಬೋದಲ್ವಾ ಮಗುನ? ಅದಕ್ಕೆ ನನ್ನ ಸಹಾಯದ ಅಗತ್ಯ ಇಲ್ಲ. ನೀವು ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಾ, ಪ್ರಚಂಡ ಬುದ್ಧಿ ಇದೆ ನಿಮ್ಗೆ. ಹುಡ್ಕೊಂಡು ಹೋಗಿ ಮಾಡ್ಕೊಳ್ಳಿ ಮಗುನ. ಪ್ರಪಂಚ ಇನ್ನೂ ಮುಂದುವರೆದಿದೆ. ಈಗ ಗಂಡಸ್ರೆ ಮಕ್ಕಳನ್ನ ಹೆರ್ತಾ ಇದ್ದಾರಂತೆ ನೋಡಿ. ನೀವು ಪ್ರಯತ್ನ ಪಡಿ. ನಾನಿರೋದೇ ಹೀಗೆ. ನಿಮ್ಮ ತಾಳಿ ತಂಬೂರಿ ಎಲ್ಲ ನೀವೇ ಕುತ್ತಿಗೆಗೆ ನೇತಾಕೊಂಡು ಓಡಾಡಿ. ಅದಕ್ಕೆ ನನ್ನ ಸಹಾಯದ ಅಗತ್ಯ ಇಲ್ಲ. ಹುಡ್ಕೊಂಡು ಹೋಗಿ ಮಾಡ್ಕೊಳ್ಳಿ ಮಗುನ. ಅಯ್ಯೋ, ಗೊತ್ತಾಗ್ಲಿಲ್ಲ ಯಜಮಾನ್ರೆ, ಕ್ಷಮಿಸಿ. ನೋಡ್ಲಿಲ್ಲ ಯಜಮಾನ್ರೆ, ತಪ್ಪಾಯ್ತು ಯಜಮಾನ್ರೆ.